ಇದು ಸಂಜೆಯಿಂದ ಮೈಸೂರು ರಸ್ತೆಯ ಫ್ಲೈಓವರ್ ಬಂದ್ ಆಗುತ್ತೆ. ನೀವೇನಾದ್ರು ಮೈಸೂರು ರಸ್ತೆಯಲ್ಲಿ ಓಡಾಡಬೇಕು ಅಂತ ಇದು ಅದರಲ್ಲೂ ಕೂಡ ಫ್ಲೈಓವರ್ ಮಾರ್ಗವಾಗಿ ಹೋಗಬೇಕು ಅಂತಂದ್ರೆ ಸ್ವಲ್ಪ ಯೋಚನೆ ಮಾಡಿ ಹೋಗೋದು ಒಳ್ಳೆಯದು. ಯಾಕಂತಂದ್ರೆ ಮೈಸೂರು ರೋಡ್ ಫ್ಲೈಓವರ್ ಇದ್ದೇ ಆ ಮಟ್ಟಿಗಿನ ಟ್ರಾಫಿಕ್. ಇನ್ನು ಫ್ಲೈಓವರನ್ನು ಸರಿಯಾದಂಥ ರೀತಿಯಲ್ಲಿ ಈಗ ಬಳಸ್ಕೊಳ್ಳೋಕೆ ಆಗದೆ ಇರುವಂಥ ಸಂದರ್ಭದಲ್ಲಿ ಇನ್ಯಾವ ಮಟ್ಟಿಗೆ ಟ್ರಾಫಿಕ್ ಆಗ್ಬೋದು ಅಂತ ನೀವು ಊಹೆ ಮಾಡ್ಕೊಳ್ಬೋದು. 40 ದಿನಗಳ ಕಾಲ ದುರಸ್ತಿ ಕಾರ್ಯ ಹಿನ್ನೆಲೆಯಲ್ಲಿ ಫ್ಲೈಓವರ್ ಅನ್ನು ಬಂದ್ ಮಾಡಲಾಗ್ತಾ ಇದೆ. ಫ್ಲೈಓವರ್ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಬಿಎಂಪಿ ಆಯುಕ್ತ ಮಂಜುನಾಥ್ ಪ್ರಸಾದ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಫ್ಲೈಓವರ್ ಕೆಳಗೆ ಎಲ್ಲ ವಾಹನಗಳ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ. ಈಗಾಗಲೇ ಟ್ರಾಫಿಕ್ ಪೊಲೀಸರ ಬಳಿ ಚರ್ಚೆ ನಡೆಸಲಾಗಿದೆಯಂತೆ. ಆಮೇಲೆ ಓಡಾಡೋಕೆ ಅವಕಾಶ ಇದೆ. ಅದು ಹೆಂಗೆ ಅಂತ ಅಂದ್ರೆ ಬೆಳಗ್ಗೆ ಹಾಗೆ ಸಂಜೆ ಫ್ಲೈಓವರ್ನಲ್ಲಿ ಏಕಮುಖ ಸಂಚಾರ, ಒನ್ ವೇ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗುತ್ತೆ. ಬೆಳಗ್ಗೆ ನೀವೇನಾದ್ರೂ ಆ ಕಡೆಯಿಂದ ಅಂದ್ರೆ ಮೈಸೂರು ರೋಡ್ ಕಡೆಯಿಂದ ಟೌನ್ ಹಾಲ್ ಕಡೆಗೆ ಬರೋದಾಗಿದ್ರೆ, ಅಂದ್ರೆ ಮೈಸೂರು ಕಡೆಯಿಂದ ಬೆಂಗಳೂರು ಬರೋ ಮಾರ್ಗದ ಕಡೆ ನೀವು ಬರ್ತಾ ಇದ್ರೆ ಆಗ ಬೆಳಗಿನ ಸಂದರ್ಭದಲ್ಲಿ ನಿಮ್ಗದು ಲಭ್ಯ ಇರುತ್ತೆ ಓಡಾಡೋಕೆ. ಆಮೇಲೆ ಸಂಜೆ ನಿಮಗೆ ಅದು ಲಭ್ಯ ಇರಲ್ಲ, ಅಂದ್ರೆ ಆ ಕಡೆಯಿಂದ ಬರೋದಕ್ಕೆ ಲಭ್ಯ ಇರಲ್ಲ. ಸಂಜೆ ಸಂದರ್ಭದಲ್ಲಿ ಟೌನ್ ಹಾಲ್ ಕಡೆಯಿಂದ ಮೈಸೂರು ಕಡೆಗೆ ಹೋಗೋದಕ್ಕೆ, ಮೈಸೂರು ರೋಡ್ ಕಡೆ ಹೋಗೋದಕ್ಕೆ ಅವಕಾಶ ಇರುತ್ತೆ. ಅಂದ್ರೆ ಇಲ್ಲಿ ಈಗ ಬೆಳಿಗ್ಗೆ ಕಚೇರಿ ನಿಮಿತ್ತವಾಗಿ ಎಲ್ಲ ಈ ಮೈಸೂರು ರೋಡ್ ಕಡೆಯಿಂದ ಈ ಕಡೆ ಟೌನ್ ಹಾಲ್ ಕಡೆಗೆ ಬರ್ತಾರೆ. ಹೀಗಾಗಿ ವಾಹನ ಸಂಚಾರನೂ ಕೂಡ ಬಹಳ ಹೆಚ್ಚಿರುತ್ತೆ. ಹಾಗಾಗಿ ಆ ಟೈಮ್ನಲ್ಲಿ ಅನುವು ಮಾಡಿಕೊಟ್ಟಿದ್ದಾರೆ. ಆಮೇಲೆ ಸಂಜೆ ಅಷ್ಟೊತ್ತಿಗೆ ಎಲ್ಲ ಕಚೇರಿ ಮುಗಿಸ್ಕೊಂಡು ಮನೆ ಹೋಗೋರು ಇರ್ತಾರಲ್ಲ, ಹಿಂಗಾಗಿ ಈ ಕಡೆಯಿಂದ ಸ್ವಲ್ಪ ಟೌನ್ ಹಾಲ್ ಕಡೆಯಿಂದ ಜಾಸ್ತಿ ಜನ ಇರ್ತಾರೆ. ಹೀಗಾಗಿ ಸಂಜೆ ಸಂದರ್ಭದಲ್ಲಿ ಟೌನ್ ಹಾಲ್ ಕಡೆಯಿಂದ ಅವಕಾಶ ಕೊಡಲಾಗಿದೆ. ಈ ರಿಚ್ಮಂಡ್ ಸರ್ಕಲ್ನ ಬಳಿ ಇರುವಂಥ ಫ್ಲೈಓವರ್ನು ಕೂಡ ಹಿಂದೆ ದುರಸ್ತಿ ಮಾಡಲಾಗಿತ್ತು. ಅದೇ ಮಾದರಿಯಲ್ಲಿ ದುರಸ್ತಿ ಮಾಡೋದಕ್ಕೆ, ದುರಸ್ತಿ ಕಾರ್ಯ ನಡೆಸೋದಕ್ಕೆ ಚಿಂತಿಸಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕಿರಣ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಟ್ಟು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್, ಏನಾದರೂ ಬಹಳ ಸಮಸ್ಯೆ ಆಗ್ಬೋದು ಅಂತ ಕಾಣಿಸುತ್ತೆ ಬೆಳಗ್ಗೆ ಹಾಗೆ ಸಂಜೆ ಸಂದರ್ಭದಲ್ಲಿ. ಜೊತೆಗೆ ಹಿಂದೆನೂ ಹಿಂಗೆ 30 ದಿವಸ ಅಂತ ಹೇಳ್ಕೊಂಡ್ಬಿಟ್ಟು 3 ತಿಂಗಳು ಮಾಡಿದ್ರು. ಈ ಸಲನೂ ಹಂಗೆ ಏನಾದ್ರು ಪುನರಾವರ್ತನೆ ಆಗುತ್ತಾ? ಏನ್ ಕತೆ ಕಿರಣ್? ಅದು ಮಲ್ತೇಶ್, ಏನಂತ ಹೇಳಿದ್ರೆ ಈ ಒಂದು ಮೈಸೂರು ರಸ್ತೆಯ ಒಂದು ಫ್ಲೈಓವರ್ ಏನಿದೆ, ಈ ಒಂದು ಫ್ಲೈಓವರ್ನ ಇಂದು ಸಂಜೆಯಿಂದ ಕೂಡ ಒಂದು ಬಂದ್ ಮಾಡಲಾಗ್ತಾ ಇದೆ. ಈಗ ಆಲ್ರೆಡಿ ಬಿಬಿಎಂಪಿ 4,30,00,000 ವೆಚ್ಚದಲ್ಲಿ ಈ ಒಂದು ಟಿಕೆಟಾರ್ ಏನಿದೆ, ಒಂದು ಹೈಟೆಕ್ ಮಾದರಿಯ ಟಿಕೆಟಾರ್ನ ಅಳವಡಿಸಿ ಇಂದಿನಿಂದ ಒಂದು ಕಾಮಗಾರಿನ ಕೂಡ ಮಾಡಲಿಕ್ಕೆ ಈಗ ಆಲ್ರೆಡಿ ಮುಂದಾಗಿರುವಂಥದ್ದು. ಈಗಾಗಲೇ ಮುಂಬೈನಿಂದ ತಜ್ಞರು ಕೂಡ ಸಿಲಿಕಾನ್ ಸಿಟಿಗೆ ಆಗಮಿಸಿರುವಂಥದ್ದು. ಈಗಾಗಲೇ ನಾವು ದೃಶ್ಯದಲ್ಲಿ ನೋಡ್ತಾ ಇರುವಾಗೆ ಸಾಕಷ್ಟು, ಅಂದರೆ ಬೆಳಗ್ಗೆ ಹೊತ್ತಿನಲ್ಲಿ ಅಂದರೆ ಫ್ಲೈಓವರ್ ಇದ್ದಾಗಲೇ ಕೂಡ ಸಾಕಷ್ಟು ಸಮಸ್ಯೆ ಕೂಡ ಎದುರಾಗುತ್ತೆ. ಫ್ಲೈಓವರ್ನ ಒಂದು ವೇಳೆ ಅಂದರೆ ಇವತ್ತು ಸಂಜೆ ಏನು ಬಂದ್ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ, ಸಂಜೆ ಏನಾದ್ರು ಫ್ಲೈಓವರ್ನ ಬಂದ್ ಮಾಡಿದ್ರೆ ಸಾಕಷ್ಟು ಸಮಸ್ಯೆ ಕೂಡ ಎದುರಾಗುತ್ತೆ ಅನ್ನುವಂಥದ್ದು. ಅಂದರೆ ಫ್ಲೈಓವರ್ ಬಂದ್ ಮಾಡಿದಂಥ ಸಂದರ್ಭದಲ್ಲಿ ಮಾರ್ಕೆಟ್ ಮುಖಾಂತರವಾಗಿ ಓಡಾಡಬೇಕಾಗತ್ತೆ. ಮಾರ್ಕೆಟಲ್ಲಿ ಈಗಾಗಲೇ ಸಾಕಷ್ಟು ಜನಜಂಗುಳಿಯಿಂದ ಕೂಡ ತುಂಬಿರುತ್ತೆ. ಪ್ರತಿದಿನ ಕೂಡ ಈ ಒಂದು ಮಾರ್ಕೆಟ್ ಮುಖಾಂತರವಾಗಿ ವಾಹನ ಸವಾರ ಏನಾದ್ರು ಓಡಾಡಬೇಕು ಅನ್ಕೊಂಡ್ರೆ 1 ಗಂಟೆ ಇಲ್ಲ 2 ಗಂಟೆಗಳ ಕಾಲ ಈ ಒಂದು ಟ್ರಾಫಿಕ್ ನಲ್ಲಿ ಸಿಗಾಕೊಳ್ಳುವಂತ ಒಂದು ದುಸ್ಥಿತಿ ಕೂಡ ಎದುರಾಗುವಂಥದ್ದು. ಈಗ ಆಲ್ರೆಡಿ ಬಿಬಿಎಂಪಿ ಹೇಳಿರುವಂಥದ್ದು, ಅಂದ್ರೆ ಬೆಳಗ್ಗೆ ಮೈಸೂರು ರಸ್ತೆಯಿಂದ ಈ ಒಂದು ಟೌನ್ ಹಾಲ್ ವರೆಗೂ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಸಂಜೆ ವೇಳೆಯಲ್ಲಿ ಅಂದ್ರೆ ಟೌನ್ ಹಾಲ್ ಇಂದ ಮೈಸೂರು ರಸ್ತೆ ಕಡೆಯಿಂದ ಓಡಾಡುವಂತ ಒಂದು ವಾಹನ ಸವಾರಿಗೆ ಅಂದ್ರೆ ಯಾವುದೇ ತರವಾದಂತಹ ಟ್ರಾಫಿಕ್ ಸಮಸ್ಯೆ ಆಗಬಾರದು ಅನ್ನೋ ಹಿನ್ನೆಲೆಯಲ್ಲಿ ಈ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. ಅಂದ್ರೆ ಹಿಂದೆಯೂ ಕೂಡ ಈ ಒಂದು ಟಿಕೆಟಾರ್ನ ಬಳಸಿ ರಿಚ್ಮಂಡ್ ಸರ್ಕಲ್ ಅಲ್ಲಿ ಈ ಒಂದು ವ್ಯವಸ್ಥೆಯನ್ನು ಕೂಡ ಡಾಂಬರೀಕರಣವನ್ನು ಕೂಡ ಮಾಡಲಾಗಿತ್ತು. ಅದೇ ಮಾದರಿಯಲ್ಲಿ ಈ ಒಂದು ಮೈಸೂರು ರಸ್ತೆಯ ಒಂದು ಫ್ಲೈಓವರ್ನ ಕೂಡ ಈಗ ಆಲ್ರೆಡಿ ದುರಸ್ತಿ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಹಿಂದೆ ಅಂದ್ರೆ 3 ತಿಂಗಳ ಹಿಂದೆ ಈ ಒಂದು ಕಾಮಗಾರಿ ಆರಂಭವಾಗಿತ್ತು. ಅಂದ್ರೆ 4 ತಿಂಗಳುಗಳ ಕಾಲ ಈ ಒಂದು ಕಾಮಗಾರಿ ನಡೆಸಬೇಕಾದಂತ ಒಂದು ಪರಿಸ್ಥಿತಿಯಲ್ಲಿ ಪೊಲೀಸ್ ಪರ್ಮಿಷನ್ ಕೂಡ ಸಿಕ್ಕಿರಲಿಲ್ಲ. ಹಾಗಾಗಿ ಈ ಬಾರಿ ಅಂದ್ರೆ ರಾತ್ರಿ ಹಗಲು ಕೂಡ ಈ ಒಂದು ಕಾಮಗಾರಿನ ಮಾಡ್ತೀವಿ. ರಾತ್ರಿ ಹಗಲು ಕಾಮಗಾರಿ ಮಾಡೋದ್ರಿಂದ ಅಂದ್ರೆ 40 ದಿನಗಳ ಕಾಲ, ಅಂದ್ರೆ ಕೇವಲ 40 ದಿನಗಳ ಕಾಲದಲ್ಲಿ ಈ ಒಂದು ಕಾಮಗಾರಿಯನ್ನ ಮುಗಿಸ್ತೀವಿ ಅನ್ನುವಂತ ಹೇಳ್ತಿರುವಂತದ್ದು ಮಲ್ತೇಶ್. ಅಂದ್ರೆ ಸಾಕಷ್ಟು ಜನಜಗುಳಿಯಿಂದ ತುಂಬಿರುವಂತ ಈ ಒಂದು ಫ್ಲೈಓವರ್ ಮೇಲೆ ಅಂದ್ರೆ ಸಿಂಗಲ್ ವೇ ಮಾಡೋದ್ರಿಂದ ಯಾವುದೇ ತರವಾದಂತ ಟ್ರಾಫಿಕ್ ಸಮಸ್ಯೆ ಕೂಡ ಬಗೆಹರಿಯೋದಿಲ್ಲ ಅಂತದ್ದು ಮಲ್ತೇಶ್. ಓಕೆ, ಥ್ಯಾಂಕ್ ಯು ಕಿರಣ್.